ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 2.2ರವರೆಗಿನ ಸಂಖ್ಯೆಗಳು ಪಾಠದ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ. ಈಗ ಅಭ್ಯಾಸ 2.3ರಿಂದ ಮುಂದಿನ ಲೆಕ್ಕಗಳನ್ನು ಬಿಡಿಸೋಣ. ಅಭ್ಯಾಸ 2.3 ಖಾಲಿ ಬಿಟ್ಟ ಜಾಗಗಳನ್ನು ಸರಿಯಾದ ಉತ್ತರಗಳಿಂದ ತುಂಬು. ಮೊದಲನೇ ಸಂಖ್ಯೆ 6974. ಇಲ್ಲಿ 9ರ ಸ್ಥಾನ ಬೆಲೆ 9 100ರ ಸ್ಥಾನದಲ್ಲಿದೆ. ಆದ್ದರಿಂದ ಸ್ಥಾನ ಬೆಲೆ 9 × 100 900. ಮುಖ ಬೆಲೆ 9. 7ರ ಸ್ಥಾನ ಬೆಲೆ 7 10ರ ಸ್ಥಾನದಲ್ಲಿದೆ. 7 × 10 = 70. ಮುಖ ಬೆಲೆ 7. ಎರಡನೇ ಸಂಖ್ಯೆ 3093. ಇಲ್ಲಿ 3ರ ಸ್ಥಾನ ಬೆಲೆ 3000ದ ಸ್ಥಾನದಲ್ಲಿದೆ. 3 × 1000 = 3000. ಮುಖ ಬೆಲೆ 3 ಬಿಡಿ ಸ್ಥಾನದಲ್ಲಿದೆ. 3 × 1 = 3. ಮುಖ ಬೆಲೆ 3. ಇಲ್ಲಿ ಪ್ರತಿ ಹೇಳಿಕೆಗೆ 4 ಉತ್ತರಗಳನ್ನು ನೀಡಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ದು ಬರೆ. ಮೊದಲನೇ ಪ್ರಶ್ನೆ, 4267ರಲ್ಲಿ 6ರ ಸ್ಥಾನ ಬೆಲೆಯು ಮತ್ತು ಮುಖ ಬೆಲೆಯ ವ್ಯತ್ಯಾಸ. 4267. ಇಲ್ಲಿ 6ರ ಸ್ಥಾನ ಬೆಲೆ 6 10ರ ಸ್ಥಾನದಲ್ಲಿದೆ. ಅಂದರೆ ಸ್ಥಾನ ಬೆಲೆ 60, ಮುಖ ಬೆಲೆ 6. 60ರಲ್ಲಿ ವ್ಯತ್ಯಾಸ ಎಂದರೆ 60ರಲ್ಲಿ 6ನ್ನು ಕಳೆಯಬೇಕು. 60ರಲ್ಲಿ 6ನ್ನು ಕಳೆದಾಗ ಉತ್ತರ 54. 2 3498ರಲ್ಲಿ 4ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯ ವ್ಯತ್ಯಾಸ. ಮೊದಲನೇ ಲೆಕ್ಕದಂತೆ 4ರ ಸ್ಥಾನ ಬೆಲೆ 4 100ರ ಸ್ಥಾನದಲ್ಲಿದೆ. ಸ್ಥಾನ ಬೆಲೆ 400, ಮುಖ ಬೆಲೆ 4. ಉತ್ತರ 396. ಮೂರನೇ ಪ್ರಶ್ನೆ, 5435ರಲ್ಲಿರುವ 5ರ ಸ್ಥಾನ ಬೆಲೆಗಳ ವ್ಯತ್ಯಾಸ. ಮೊದಲನೇ 5 1000ದ ಸ್ಥಾನದಲ್ಲಿದೆ. 5000 ಮೈನಸ್ ಎರಡನೇ 5 ಬಿಡಿ ಸ್ಥಾನದಲ್ಲಿದೆ. 5000ದಲ್ಲಿ 5ನ್ನು ಕಳೆದಾಗ 4995. ನಾಲ್ಕನೇ ಪ್ರಶ್ನೆ, 1694ರಲ್ಲಿ ಸ್ಥಾನ ಬೆಲೆಯು ಮುಖ ಬೆಲೆಗೆ ಸಮನಾಗಿರುವ ಸಂಖ್ಯಾಸೂಚಕ. ಇಲ್ಲಿ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಸಮನಾಗಿರಬೇಕು. ಅಂದರೆ ಇದರಲ್ಲಿ 4 ಸ್ಥಾನ ಬೆಲೆ 4 ಮತ್ತು ಮುಖ ಬೆಲೆನೂ ಕೂಡ 4. ಆದ್ದರಿಂದ ಇಲ್ಲಿ ಸಿ 4. ಸಮಾನ ಅಂತರದ ಸಂಖ್ಯೆಗಳು. ಪ್ರತಿಯೊಂದು ಸಂಖ್ಯೆಯ ಮಧ್ಯದಲ್ಲಿ ಅಂತರ ಸಮನಾಗಿ ಇರಬೇಕು. ಪ್ರತಿ ಜಿಗಿತಕ್ಕೆ ಕಪ್ಪೆ ಎಷ್ಟು ಮುಂದಕ್ಕೆ ಹೋಗುತ್ತಿದೆ ಅಂತ ಹೇಳಿ ಇಲ್ಲಿ ಇವರು ಕೇಳ್ತಾ ಇದ್ದಾರೆ. 990ರಿಂದ ಮೊದಲನೇ ಜಿಗಿತದಲ್ಲಿ 995 ಆಯಿತು. ಎರಡನೇ ಜಿಗಿತಕ್ಕೆ 1000, ಮೂರನೇ ಜಿಗಿತ 1005, ನಾಲ್ಕನೇ ಜಿಗಿತ 1010. ಅಂದರೆ ಇಲ್ಲಿ ಪ್ರತಿ ಸಂಖ್ಯೆಯ ಮಧ್ಯೆ ಇರುವಂಥ ವ್ಯತ್ಯಾಸ 5. ಇಲ್ಲಿ 990ರಿಂದ 995ರವರೆಗಿರುವಂಥ ವ್ಯತ್ಯಾಸ 5. 995ರಿಂದ 1000ದ ಮಧ್ಯೆ ಇರುವಂಥ ವ್ಯತ್ಯಾಸ 5. ಈ ಎಲ್ಲ ಸಂಖ್ಯೆಗಳ ಮಧ್ಯೆ ವ್ಯತ್ಯಾಸ 5. ಇಲ್ಲಿ ಕಪ್ಪೆಯು ಅಂತಿಮವಾಗಿ ತಲುಪಿದ ಸಂಖ್ಯೆ ಎಷ್ಟು, ಇದನ್ನು ಹೇಗೆ ಕಂಡುಹಿಡಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಈ 1010ಕ್ಕೆ ನಾವು 5ನ್ನು ಕೂಡಿಸಿದಾಗ ಕೊನೆ ಸಂಖ್ಯೆಯನ್ನು ಕಂಡುಹಿಡಿಬಹುದು. ಏಕೆಂದರೆ ಇಲ್ಲಿ ಪ್ರತಿಯೊಂದು ಸಂಖ್ಯೆಯ ಅಂತರ ಕೂಡ 5 ಆಗಿದೆ. 1010 + 5 1015 ಕೊನೆಯ ಸಂಖ್ಯೆ. ಎರಡನೇ ಪ್ರಶ್ನೆ, ಮೊಲದ ಪ್ರತಿ ಜಿಗಿತದ ಅಂತರಗಳನ್ನು ಗಮನಿಸು. ಇಲ್ಲಿ ಮೊಲ 1250ರಿಂದ 1300ಕ್ಕೆ ಮೊದಲನೇ ಜಿಗಿತ. ಎರಡನೇ ಜಿಗಿತ 1350. ಇಲ್ಲಿ 1250ರಿಂದ 1300 ಅಂದರೆ ಇಲ್ಲಿ ಮಧ್ಯದ ಅಂತರ ಅಂದರೆ 1300ರಲ್ಲಿ 1250ನ್ನು ಕಳೆದಾಗ ಇಲ್ಲಿ ಅಂತರ 50 ಬಂತು. 1300ರಿಂದ 1350 ಇಲ್ಲಿ ಕೂಡ ಮಧ್ಯದ ಅಂತರ 50. 1350 ಇದಕ್ಕೆ ಮತ್ತೆ 50ನ್ನು ಕೂಡಿಸಿದಾಗ 1400.
ಪ್ಲಸ್ ಮತ್ತೆ 50 ಮಾಡಿದರೆ 1450 ಮತ್ತೆ ಪ್ಲಸ್ 50 ಮಾಡಿದಾಗ 1500. ಇಲ್ಲಿ ಮೊಲದ ಮೊದಲ ಜಿಗಿತದ ನಂತರದ ಸಂಖ್ಯೆ. ಮೊಲದ ಮೊದಲ ಜಿಗಿತ 1300, ಇದರ ನಂತರದ ಸಂಖ್ಯೆ ಅಂದರೆ 1350. ಮೊಲವು ಎರಡನೇ ಜಿಗಿತದ ನಂತರದ ಸಂಖ್ಯೆ. ಎರಡನೇ ಜಿಗಿತ ಅಂದರೆ 1350, ಇದರ ನಂತರದ ಸಂಖ್ಯೆ 1400. ಈ ಎರಡು ಜಿಗಿತಗಳ ನಡುವಿನ ಅಂತರ ಅಂದರೆ ಈ ಎರಡು ಜಿಗಿತಗಳನ್ನು ನಾವು ಮೈನಸ್ ಮಾಡೋಣ. 1400 ಮೈನಸ್ 1350, ಮಧ್ಯದ ಅಂತರ 50. ಇದು ಈ ಪ್ರತಿಯೊಂದು ಸಂಖ್ಯೆಯ ಮಧ್ಯ ಇರುವಂತಹ ಅಂತರ. ಮೂರನೇ ಪ್ರಶ್ನೆ, 2100, 2300, 2500, 2700, 2900. ಜಿಂಕೆಯು ಪ್ರತಿ ಬಾರಿ ಜಿಗಿತದ ಅಂತರ ಎಷ್ಟು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ 2100ರಿಂದ 2300, 2300ರಿಂದ 2500 ಅಂದರೆ ಮಧ್ಯದ ಅಂತರ 200. ಇಲ್ಲಿ 2100ಕ್ಕೆ 200 ಸೇರಿಸಿದಾಗ 2300 ಬಂತು. 2300ಕ್ಕೆ ಮತ್ತೆ 200 ಸೇರಿಸಿದಾಗ 2500 ಬಂತು. ಈಗ ಜಿಂಕೆಯ ಪ್ರತಿ ಬಾರಿ ಜಿಗಿತದ ಅಂತರ ಎಷ್ಟು ಎಂದರೆ 200. ಅದು ಅಂತಿಮವಾಗಿ ತಲುಪಿದ ಸಂಖ್ಯೆ ಯಾವುದು? ಅಂತಿಮವಾಗಿ ತಲುಪಿದ ಸಂಖ್ಯೆ ಯಾವುದು ಅಂದರೆ ನಾವು ಇಲ್ಲಿ 2900ಕ್ಕೆ ಪ್ಲಸ್ 200 ಮಾಡಿದರೆ 3100 ಕೊನೆಯ ಸಂಖ್ಯೆ. ನಾಲ್ಕನೇ ಪ್ರಶ್ನೆ, 3025, 4025, 5025, 6025. ಇದು ಚಿರತೆ ಪ್ರತಿ ಬಾರಿ ಜಿಗಿದ ಅಂತರ. ಇಲ್ಲಿ ಮಧ್ಯದ ಅಂತರವನ್ನು ಕಂಡುಹಿಡಿಬೇಕು ಅಂದರೆ ನಾವು ಈಗ 4025ರಲ್ಲಿ 3025 ಕಳೆದರೆ ಅಂತರ ಎಷ್ಟು? 1000. ಇಲ್ಲಿ 5025ರಲ್ಲಿ ಮತ್ತೆ 4025 ಕಳೆದರೆ ಅಂತರ 1000. ಇಲ್ಲಿ ಪ್ರತಿ ಸಂಖ್ಯೆಯ ಅಂತರ 1000. ಇಲ್ಲಿ ಚಿರತೆಯು ಪ್ರತಿ ಬಾರಿ ಜಿಗಿತದ ಅಂತರ ಎಷ್ಟು ಅಂದರೆ 1000 ಅಂತ ಹೇಳಿ ಬರೆಯೋಣ. 4 ಮತ್ತು 5ನೇ ಜಿಗಿತದಲ್ಲಿ ಚಿರತೆ ತಲುಪಿದ ಜಾಗವನ್ನು ಸಂಖ್ಯೆಯಿಂದ ಗುರುತಿಸು. ಇಲ್ಲಿ 2 ಸ್ಥಾನಗಳನ್ನು ಅವರು ತುಂಬಿಲ್ಲ. 6025ಕ್ಕೆ ನಾವು 1000ವನ್ನು ಸೇರಿಸಿದಾಗ 7025. ಕೊನೆಯ ಸಂಖ್ಯೆ 8025. ಉದಾಹರಣೆ 2, ಈ ಸರಣಿಯಲ್ಲಿ ಬಿಟ್ಟಿರುವ ಸಂಖ್ಯೆಗಳನ್ನು ಬರೆ. ಮೊದಲನೇ ಪ್ರಶ್ನೆ, 1572, 1574, 1576. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಯಾವುದು ಎಂದರೆ 72, 74, 76. 1500, 1500 ಇಲ್ಲಿ ಕಾಮನ್ ಆಗಿದೆ. 72, 74, 76 ಈ ಸಂಖ್ಯೆಗಳನ್ನು ನೋಡಿದಾಗ ನಾವಿಲ್ಲಿ ಪ್ರತಿ ಸಂಖ್ಯೆಯ ಅಂತರವನ್ನು ಇಲ್ಲಿ ಕಂಡುಹಿಡಿಯಬಹುದು. 72ರಿಂದ 74ಕ್ಕೆ ಅಂತರ 2, 74ರಿಂದ 76ರ ಅಂತರ ಕೂಡ 2. ಈಗ ನಾವು ಇಲ್ಲಿ ಮುಂದಿನ ಸಂಖ್ಯೆಗೆ 2ರನ್ನು ಕೂಡಿಸ್ತಾ ಹೋದರೆ ಮುಂದಿನ ಸಂಖ್ಯೆ ಕಂಡುಹಿಡಿಯಬಹುದು. 1576ಕ್ಕೆ ಮತ್ತೆ 2 ಸೇರಿಸಿದಾಗ 1578. ಮುಂದಿನ ಸಂಖ್ಯೆ 1580, 1582. ಇಲ್ಲಿ ಎಲ್ಲ ಸಂಖ್ಯೆಗೆ ನಾವು 2 ಕೂಡಿಸಿದ್ದೀವಿ. ಎರಡನೇ ಪ್ರಶ್ನೆ, 3480, 3500, 3520. ಇಲ್ಲಿ ಪ್ರತಿ ಸಂಖ್ಯೆಯ ಅಂತರ 20. ಇಲ್ಲಿ 3500ರಲ್ಲಿ 3480 ಕಳೆದರೆ ಅಂತರ 20 ಬಂತು. 3520ರಲ್ಲಿ 3500 ಕಳೆದಾಗ ಅಂತರ 20 ಬಂತು. ನಾವಿಲ್ಲಿ ಮುಂದಿನ ಸಂಖ್ಯೆಗಳಿಗೆ 20 ಸೇರಿಸ್ತಾ ಹೋಗೋಣ. 3520 ಪ್ಲಸ್ 20 3540, ಮತ್ತೆ 20 ಸೇರಿಸಿದಾಗ 3560, 3580. ಇದು ಮುಂದಿನ ಸರಣಿ ಸಂಖ್ಯೆಗಳು. ಕೊನೆಯ ಪ್ರಶ್ನೆ, 6205, 6505, 6805, 7105.
5. ಇಲ್ಲಿ ಪ್ರತಿ ಸಂಖ್ಯೆಯ ಅಂತರ 300. ಹೇಗೆಂದರೆ 6505ರಲ್ಲಿ 6205 ಕಳೆದಾಗ ಉತ್ತರ 300 ಬಂತು. 6805ರಲ್ಲಿ 6505 ಕಳೆದಾಗ ಕೂಡ ಉತ್ತರ 300 ಬಂತು. ಅಂದರೆ ಇಲ್ಲಿ ಪ್ರತಿ ಸಂಖ್ಯೆಯ ನಡುವಿನ ಅಂತರ 300. ಈಗ ನಾವು ಇಲ್ಲಿ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಬೇಕು ಅಂದರೆ ಈ ಸಂಖ್ಯೆಗೆ 300 ಕೂಡಿಸೋಣ. 7105ಕ್ಕೆ 300 ಸೇರಿಸಿದಾಗ 7405, ಮತ್ತು ಇದಕ್ಕೆ 300 ಸೇರಿಸಿದಾಗ 7705. ಇದು ಮುಂದಿನ 2 ಸರಣಿ ಸಂಖ್ಯೆಗಳು. ನೀನೇ ಮಾಡು. ಈ ಸರಣಿಯ ಮುಂದಿನ ಸಂಖ್ಯೆಗಳನ್ನು ಬರೆ. ಇಲ್ಲಿ ಮತ್ತೆ ಅಂತರದ ಸಂಖ್ಯೆ ಎಷ್ಟು ಅಂತ ಹೇಳಿ ನಾವು ಮೊದಲು ಕಂಡುಹಿಡಿಯೋಣ. 5240, 5250, 5260. ಇಲ್ಲಿ 5200, 5200, 5200 ಕಾಮನ್ ಆಗಿದೆ. ಆದ್ದರಿಂದ ನಾವಿಲ್ಲಿ ಈಗ ಏನು ನೋಡಬೇಕು? 40, 50, 60. ಅಂದರೆ ಇಲ್ಲಿ ಪ್ರತಿಯೊಂದು ಸಂಖ್ಯೆಯ ಅಂತರ 10. ಈಗ 5260ಕ್ಕೆ 10 ಸೇರಿಸಿದಾಗ 5270, 5280, 5290. ಇಲ್ಲಿ ಪ್ರತಿ ಸಂಖ್ಯೆಯ ನಡುವಿನ ಅಂತರ ಕೂಡ 10. ಬಿ ಲೆಕ್ಕ 8425, 8450, 8475. ಇಲ್ಲಿ ಕೂಡ 8400 ಕಾಮನ್ ಆಗಿದೆ. ಕೊನೆಯ 2 ಸಂಖ್ಯೆ 25, 50, 75. ಅಂದರೆ ಇಲ್ಲಿ ಮಧ್ಯದ ಅಂತರ 25. ಈಗ ಅಂತರದ ಸಂಖ್ಯೆಯನ್ನು ನಾವು ಕೂಡಿಸೋಣ. 8475ಕ್ಕೆ 25 ಕೂಡಿಸಿದಾಗ 8500, 8525, 8550. ಇಲ್ಲಿ ಅಂತರ 50. ಸಿ ಪ್ರಶ್ನೆ 5049, 6049, 7049. ಈಗ ಕೊನೆಯ 2 ಸಂಖ್ಯೆಗಳು ಅಥವಾ ಕೊನೆಯ 3 ಸಂಖ್ಯೆಗಳು ಕಾಮನ್ ಆಗಿವೆ. ಈಗ 5, 6, 7 ಅಂದರೆ ಒಂದು ಸಂಖ್ಯೆ ಅಂತರ ಬಂತು. ಇಲ್ಲಿ ಮಧ್ಯ 1000 ಅಂತರ. 7049ಕ್ಕೆ ನಾವು 1000ವನ್ನು ಕೂಡಿಸಿದಾಗ 8049, 9049, 10049. ಅಭ್ಯಾಸ 2.3ರವರೆಗಿನ ಎಲ್ಲ ಲೆಕ್ಕಗಳನ್ನು ನಾವು ಈ ವಿಡಿಯೋದಲ್ಲಿ ಬಿಡಿಸಿದ್ದೀವಿ. ಅಭ್ಯಾಸ 2.4ರಿಂದ ಮುಂದಿನ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.